ಐಡಿ ಪೀಠದಲ್ಲಿನ ಅಕ್ರಮ ಗೋರಿಗಳ ಉತ್ಖನನಕ್ಕೆ ಬೇಡಿಕೆ ಬಂದಿದೆ. ಹಿಂದೂ ಹಿತರಕ್ಷಣಾ ವೇದಿಕೆ ಸಕಲೇಶಪುರ ಆಗ್ರಹ ಮಾಡಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ಈ ಆಗ್ರಹ ಕೇಳಿ ಬಂದಿದೆ. ಯಾರನ್ನ ಹೂಳಲಾಗಿದೆ ಅಂತ FSL ವರದಿ ನೀಡುವುದಕ್ಕೆ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ಕೇಸ್ನ ರೀತಿಯಲ್ಲೇ ಇಲ್ಲೂ ಕೂಡ ಒಂದು SIT ಮಾಡಿ ತನಿಖೆ ಮಾಡಿ ಅಂತ ಆಗ್ರಹ ಕೇಳಿ ಬಂದಿದೆ. ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿರುವಂಥ UDR FIRಗಳ ತನಿಖೆ ಮಾಡಿ ನ್ಯೂಸ್ ಫಸ್ಟ್ಗೆ VHP ಮುಖಂಡ ರಘು ಸಕಲೇಶಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆ ಪಾಯಿಂಟ್. ಇನ್ನು ಎಲ್ಲೆಲ್ಲಿ ಗೋರಿಗಳಿದ್ದಾವೆ, ಸಮಾಧಿಗಳಿದ್ದಾವೆ, ಅದನ್ನೆಲ್ಲ ಉತ್ಖನನ ಮಾಡಿ ಅದನ್ನೆಲ್ಲ ಆಗೋದು FSL ಕಳಿಸ್ಬೇಕು. ಇವರು ಹೇಗೆ ಸತ್ತಿದ್ದಾರೆ, ಏನು ಕತೆ ಅಂತ. ಎಲ್ಲೆಲ್ಲಿ UDR ಪ್ರಕರಣಗಳು ದಾಖಲಾಗಿದ್ದಾವೋ ಅಲ್ಲಲ್ಲಿ. ಈಗ ಧರ್ಮಸ್ಥಳದಲ್ಲಿ ಹೇಗೋ 13-14 ಪಾಯಿಂಟ್ಗಳನ್ನು ಅಗೀತಾ ಇದ್ದಾರೆ. ಸೊ ಅದರ ಬೆನ್ನಲ್ಲೇ ಈ ಆಗ್ರಹವೂ ಕೂಡ ಕೇಳಿ ಬಂದಿದೆ. ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು SITಯ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂಥ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನ ಮಾಡ್ತೀವಿ. ಮತ್ತೆ ಏನು ಇವತ್ತು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಏನು ಗೋರಿಗಳನ್ನ ಅಗಿಯದೆ ಏನು ತೊಂದರೆಯನ್ನು ಮಾಡದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿ ಇರತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಸಹ ಕೊಟ್ಟಿದ್ದೀವಿ. ತತ್ಕ್ಷಣ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಏನು ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಲ್ಲಿ ಇಲ್ಲೂ ಸಹ ಉತ್ಖನನ ಆಗಬೇಕು. ಯಾವುದೇ ರೀತಿಯಲ್ಲೂ ಸಹ ನಾವು ಹಿಂದೆ ಏನು ಹೋರಾಟ ಆಗ್ತಿದೆ, ಮುಂದೆಯೂ ಸಹ ಅದೇ ರೀತಿಯಾದಂತಹ ಹೋರಾಟ ಆಗಿ ಇಡೀ ದತ್ತಪೀಠದ ಪರಿಸರ ಏನಿದೆ ಆ ಪರಿಸರ ಹಿಂದೂಗಳ ಪೀಠ. ಹಾಗಾಗಿ ಯಾವ ಈ ರೀತಿಯಾದಂತಹ ಅಕ್ರಮವಾಗಿ ಯಾವುದೇ ರೀತಿಯಾದಂತಹ ಯಾರು ಸಾಯಲಿಲ್ಲ ಅಂತ ಸಹ ಅದನ್ನು ಕಟ್ಟಿರ್ತಕ್ಕಂಥ ಗೋರಿಗಳ ಬಗ್ಗೆ ಪರಿಶೀಲನೆ ಆಗಬೇಕು ಮತ್ತೆ ಉತ್ಖನನ ಆಗಬೇಕು. ಮತ್ತೆ ಅಲ್ಲಿ ಯಾವ ರೀತಿಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ದಾಖಲೆಗಳನ್ನು ಇಟ್ಟಿದ್ದಾರೆ ಅದೇ ರೀತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರವನ್ನು ಆಗ್ರಹವನ್ನು ಮಾಡ್ತೀವಿ. ತತ್ಕ್ಷಣವೇ ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇದ್ರ ಬಗ್ಗೆನೂ ಸಹ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ಇಲ್ಲಿಗೂ ಸಹ ಒಂದು ವಿಶೇಷವಾದಂತಹ ತನಿಖೆ ತಂಡವನ್ನು ರಚನೆ ಮಾಡಿ ಉತ್ಖನನ ಮಾಡಬೇಕು. ಮತ್ತೆ ಹೊಸ ರೀತಿಯಂತ ಏನು ತಂತ್ರಜ್ಞಾನಗಳಿದೆ ಆ ರಡಾರ್ ಉಪಯೋಗವನ್ನು ಮಾಡಿ ಏನು ಇವತ್ತು ಯಾವುದೇ ರೀತಿಯಾದಂತಹ ಗೋರಿಗಳಿಗೆ ಹಾನಿಯಾಗದ ರೀತಿಯಲ್ಲಿ ಮಾಡಬೇಕು, ಉತ್ಖನನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಯಾವ ಏನು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಹಾಗೆ ದತ್ತಾತ್ರೇಯರು ತಪಸ್ಸು ಮಾಡಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಸಿಗುವಂತಹ ಔದುಂಬರ ವೃಕ್ಷ ಇದೇ ದತ್ತಪೀಠದಲ್ಲಿ. ದತ್ತಾತ್ರೇಯರ ಪಾದಕೆಯ ಎದುರುಗಡೆ ಇರತಕ್ಕಂಥ ಔದುಂಬರ ವೃಕ್ಷದಲ್ಲಿ 10-20 ಅಡಿ ಜಾಗದಲ್ಲಿ 27 ಗೋರಿಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹಲವು ಅನುಮಾನಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ದಯಮಾಡಿ ಇಲ್ಲೂ ಸಹ ಉತ್ಖನನ ಮಾಡಬೇಕು, ದತ್ತಪೀಠದಲ್ಲಿ ಉತ್ಖನನ ಮಾಡಬೇಕು. ಆ ಗೋರಿಗಳಲ್ಲಿ ಏನೇನಿದೆ ಅಂತ ಹೇಳಿ ಎಲ್ಲ ವರದಿ. ಮಹಾರುದ್ರ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಹಾರುದ್ರ ಧರ್ಮಸ್ಥಳದಲ್ಲಿ ಈಗಾಗಲೇ ಅಲ್ಲಲ್ಲಿ ಅಗೀತಾ ಇದ್ದಾರೆ, ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಈಗ ಹೊಸ ಆಗ್ರಹ ಇದು. ಹೌದು ವಾಸ್ತವ ಏನಂದ್ರೆ ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆ ಕಾಪಿನಾಡಿನಲ್ಲೂ ಕೂಡ ಮತ್ತೊಂದು ಆಗ್ರಹ ಒಂದು ಕೇಳಿ ಬಂದಿದೆ. ಹಿಂದೂ ಹಿತರಕ್ಷಣಾ ವೇದಿಕೆ ಸಕಲೇಶಪುರದಿಂದ ಒಂದು ಐಡಿ ಪೀಠದಲ್ಲಿ ಇರುವ ಅಕ್ರಮ ಗೋರಿಗಳಿವೆ, ಅಲ್ಲಿ ಆರೋಪಿ ಉತ್ಖನನ ಕಾರ್ಯಕ್ಕೆ ಬೇಡಿಕೆ ಒಂದು ಸಂಘಟನೆ ಹೊರಗಡೆ ಬಂದಿರುವಂತೂ ಯಾರನ್ನ ಹೂಳಲಾಗಿದೆ ಎಂದು FSL ವರದಿ ನೀಡುವಂತೆ ಒಂದು ಆಗ್ರಹವನ್ನು ಮಾಡಿರುವಂತದ್ದು. ಧರ್ಮಸ್ಥಳ ರೀತಿಯಲ್ಲೇ SIT ತನಿಖೆ ಮಾಡಿ ಏನಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಆಗಿರುವ UDR FIR ನಲ್ಲಿ ತನಿಖೆ ನಡೆಸಿ ಜಾಗರ ಹೋಬಳಿ ಐಡಿ ಪೀಠದ ಸರ್ವೆ ನಂಬರ್ 195ರಲ್ಲಿ ತನಿಖೆಗೆ ಆಗ್ರಹ ಮಾಡಿರುವಂತದ್ದು. ಉತ್ಖನನ ಕಾರ್ಯದಲ್ಲಿ GPR ತಂತ್ರಜ್ಞಾನವನ್ನ ಬಳಸಿ ಅಲ್ಲಿ ಗೋರಿಗಳಿಗೆ ಯಾವುದೇ ಹಾನಿಯನ್ನ ಮಾಡದಂತೆ ಏನಂದ್ರೆ ಅಲ್ಲಿ ಗೋರಿಗಳಲ್ಲಿ ಇರುವಂತ ಏನಂದ್ರೆ ಉತ್ಖನನ ಕಾರ್ಯದಲ್ಲಿ ಮಾಡಿ ತನಿಖೆ ಆಗ್ರಹವನ್ನ ಮಾಡಿರುವಂತದ್ದು. ಸತ್ಯಾಸತ್ಯದಲ್ಲಿ ಸಾರ್ವಜನಿಕ ನೀಡುವಂತಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಪೋಸ್ಟ್ ಮೂಲಕ ಮನವಿಯನ್ನ ಮಾಡಿರುವಂತದ್ದು. ಏನಂದ್ರೆ ಧರ್ಮಸ್ಥಳದಲ್ಲಿ ಏನಂದ್ರೆ ಈಗ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ದತ್ತಪೀಠದ ಐಡಿ ಪೀಠದಲ್ಲಿ ಏನಂದ್ರೆ ಉತ್ಖನನ ಕಾರ್ಯವನ್ನ ಮಾಡಬೇಕು. ಅಲ್ಲಿ ಏನಂದ್ರೆ ಗೋರಿಗಳಿದಾವೆ, ಗೋರಿಗಳ ಸಮೀಪದಲ್ಲಿ ಏನಂದ್ರೆ ಕೆಲವು ಶವಗಳನ್ನ ಹೂತಿರುವ ಶಂಕೆ ವ್ಯಕ್ತವಾಗಿದೆ. ಆ ಹೂತಿರುವ ಶಂಕೆಗಳು ಯಾವುದು ಮತ್ತೆ ಏನಕ್ಕೆ ಹೂತಿದ್ದಾರೆ
ಅನ್ನೋದು ಒಂದು ಕಾರ್ಯವನ್ನು ಮಾಡಿ ಒಂದು ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿ ಅದನ್ನು ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಅಂತ ಹೇಳಿ ಒಂದು ರಿಜಿಸ್ಟರ್ ಪೋಸ್ಟರ್ ಮೂಲಕವನ್ನು ಮನವಿ ಪತ್ರ ಸಲ್ಲಿಸುವ ಒಂದು ವಿಎಚ್ಪಿ ಮುಖಂಡ ಸಕಲೇಶ್ವರ ರಘು ಅವರು ಸೇರಿದಂತೆ ಹಿಂದೂ ಸಂಘಟನೆಗಳು ಒಂದು ಮನವಿಯನ್ನ ಈಗಾಗಲೇ ಜಿಲ್ಲಾಧಿಕಾರಿ ಪೋಸ್ಟ್ ಅನ್ನ ಮಾಡಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.